ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2024-25 SLC ಮಾದರಿ ಪ್ರಶ್ನೆ ಪತ್ರಿಕೆ 2 ಗಣಿತ ವಿಷಯದ 24ರಿಂದ 38ರವರೆಗೆ ಬರುವಂತಹ ಪ್ರಶ್ನೆಗಳನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಈಗ ಆಲ್ರೆಡಿ ನಾನು 1ರಿಂದ 24 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಮಕ್ಕಳ. ಅದರ ಉತ್ತರವನ್ನು ಸಹ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಸಹ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಈ ವಿಡಿಯೋದಲ್ಲಿ 24ರಿಂದ ಮುಂಬರುವಂತಹ ಎಲ್ಲ 38 ಪ್ರಶ್ನೆಗಳನ್ನು, ಸೊ ಕಂಪ್ಲೀಟ್ ಆಲ್ ದ questions I'm going to solve in this video. So those are watching first time, please subscribe and share with your friends. Fourth main, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 9 ಪ್ರಶ್ನೆಗಳು 3 ಅಂಕಕ್ಕೆ ಇರ್ತವೆ ಮಕ್ಕಳ. ಫಸ್ಟ್ ಕ್ವಶನ್ 25ನೇದು √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಇದು ಬಹಳ ಈಸಿ ಆಗಿರುವಂತಹ ಕ್ವಶನ್ ಮಕ್ಕಳ. ಸೊ ನಿಮಗೆ ಇದು ಗೊತ್ತಿದೆ ಯಾವ ರೀತಿ ಪ್ರೂವ್ ಮಾಡೋದು ಅಂತ ಹೇಳಿ. ಇವನ್ ಇನ್ನು ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲೂ ಸಹ ಹೇಳಿದೆ. ಸೊ √3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ನಾವು ಇಮ್ಯಾಜಿನೇಷನ್ ತೆಗೆದುಕೊಂಡಾಗ √3 = p/q ಆಗುತ್ತೆ. q ಮತ್ತು pಗಳೇನಾಗಿರ್ತದೆ, ಸಹ ಅವಿಭಾಜ್ಯಗಳಾಗಿರ್ತವೆ. ಸೊ ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ನಾವು ಹೊಂದಿರೋದಿಲ್ಲ. ಹಾಗಾಗಿ ಎರಡೂ ಕಡೆ ನಾವು ಸ್ಕ್ವೇರ್ ರೂಟ್ಸನ್ನು ಮಾಡಿದಾಗ √3 ಹೋಲ್ ಸ್ಕ್ವೇರ್ = p/q² ಆಗುತ್ತೆ. ಸೊ ಅಲ್ಲಿಗೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು 3 = p²/q² ಆಗುತ್ತೆ. ಸೊ 3q² = p². ಸೊ 3 ಇದು p² ಅನ್ನು ಭಾಗಿಸ್ತದೆ. ಹಾಗಾಗಿ 3 ಇದು p ನ ಭಾಗಿಸ್ತದೆ. ದರ್ಫೋರ್ p = 3k ಆಗುತ್ತೆ. ಸೊ p² = 9k² ಆಗುತ್ತೆ. ಸೊ p ಅಂತ ಹೇಳಿದ್ರೆ ಏನು ಮಕ್ಕಳ, p² ಅಂದರೆ 3q². ಹಾಗಾಗಿ 3q² = 9k². ಸೊ 3 1s 3 3s. ಸೊ ದರ್ಫೋರ್ q² = 3k². ದರ್ಫೋರ್ 3 ಇದು q² ಅನ್ನು ಭಾಗಿಸ್ತದೆ. ಹಾಗಾಗಿ 3 ಇದು q ಅನ್ನು ಭಾಗಿಸ್ತದೆ. ಇಲ್ಲಿ p ಮತ್ತು q ಏನಾಗಿದೆ, ಸಹ ಅವಿಭಾಜ್ಯಗಳಲ್ಲ. ಹಾಗಾಗಿ ಇವುಗಳ ಮಾಸ್ ಸಹ 3 ಆಗಿರ್ತದೆ. ಸೊ ಇದು ವೈರುಧ್ಯವನ್ನು ಉಂಟು ಮಾಡ್ತದೆ. ಹಾಗಾದರೆ ನಮ್ಮ ಊಹೆ ಏನಾಗಿದೆ, ತಪ್ಪಾಗಿದೆ. ದರ್ಫೋರ್ √3 ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಎರಡೂ ರೀತಿಯ ಲೆಕ್ಕಗಳನ್ನು ಸಹ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ. 2 - √3 ಕೊಡ್ಬೋದು, 2 + √3, 1 + √5 ಕೊಡ್ಬೋದು. ಆ ರೀತಿ ಲೆಕ್ಕನಾದರೂ ಕೇಳ್ಬೋದು. ಅಥವಾ ಡೈರೆಕ್ಟಾಗಿ √5, √3, √7 ಅಂತ ಕೊಟ್ಬಿಟ್ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೂ ಸಹ ಕೇಳ್ಬೋದು. ಹಾಗಾಗಿ ಎರಡರಲ್ಲಿ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ. ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 26ನೇ ಪ್ರಶ್ನೆ, p(x) = x² + 7x + 10. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಮತ್ತು ಆಲ್ಫಾ ಬೀಟಾ ಎರಡನ್ನೂ ಸಹ ನಾವು ಮಾಡಬೇಕಾಗುತ್ತೆ. ಫಸ್ಟ್ ನಮಗೆ ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ, x² + 7x + 10. ಸೊ ಇದನ್ನು ನಾವು ಅಪವರ್ತಿಸ್ಕೊಳ್ಬೇಕು. ಗುಣಿಸಿದ್ರೆ 10 ಬರಬೇಕು, ಕೂಡಿಸಿದ್ರೆ 7 ಬರಬೇಕು. ಸೊ ವೆರಿ ಈಸಿ, 5ರಲ್ಲಿ 10. ಸೊ ಹಾಗಾಗಿ 7x + 5x + 2x ತಗೊಳ್ತೀವಿ. ಸೊ ಇಲ್ಲಿ x ಕಾಮನ್ ಇದೆ, ಈ ಎರಡರಲ್ಲಿ x ಕಾಮನ್ ಇದೆ, ಈ ಎರಡರಲ್ಲಿ 2 ಕಾಮನ್ ಇದೆ. ಹಾಗಾಗಿ 2 ಅನ್ನು ಕಾಮನ್ ತೆಗೆದ್ರೆ ಉಳಿಯುವಂಥದ್ದು x + 5 ಆ್ಯಂಡ್ x + 2 ಆಗುತ್ತೆ. ಸೊ x + 5 = 0, x + 2 = 0. ದರ್ಫೋರ್ x = -5, x = -2. ಸೊ ಈಗ ನಾವೇನು ಮಾಡಬೇಕು, ತಾಳೆ ನೋಡಲಿಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ಆಲ್ಫಾ ಪ್ಲಸ್ ಬೀಟಾ ಎರಡು ಶೂನ್ಯತೆಗಳ ಮತ್ತು ಆಲ್ಫಾ ಪ್ಲಸ್ ಬೀಟಾ = -b/a ಆಗುತ್ತೆ. ಸೊ ಇಲ್ಲಿ ನೋಡಿ ತೆಗೆದುಕೊಳ್ಳೋಣ, -5 +(-2). ಸೊ b ಅಂತ ಹೇಳಿದ್ರೆ 7, a ಅಂತ ಹೇಳಿದ್ರೆ 1. ಹಾಗಾಗಿ -7/1 ಆಯಿತು. ಇವೆರಡನ್ನ ಆ್ಯಡ್ ಮಾಡಿದ್ರೆ -7 = -7. ದರ್ಫೋರ್ LHS = RHS ಆಯಿತು. ಅದೇ ರೀತಿ ಗುಣಲಬ್ಧಗಳನ್ನ ನೋಡೋಣ. ಆಲ್ಫಾ ಬೀಟಾ = c/a ಇಸ್ ದರ ಫಾರ್ಮುಲಾ. ಸೊ ಆಲ್ಫಾ ಅಂದರೆ -5, ಬೀಟಾ ಅಂದರೆ -2, c ಅಂತ ಹೇಳಿದ್ರೆ 10, a ಅಂದರೆ 1. ದರ್ಫೋರ್ 10 = 10 ಆಯಿತು. ದರ್ಫೋರ್ RHS = RHS. ಸೊ ತಾಳೆ ನೋಡಿದಾಗ ಎರಡು ಸಹ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ನಮಗೆ 27ನೇ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ. ಸೊ ನಾನು ಆಲ್ರೆಡಿ ಹೇಳಿದೆ, 3ರಲ್ಲಿ ಯಾವುದಾದ್ರೂ ಎರಡನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಬಹುಲಕ, ಸರಾಸರಿ, ಮಧ್ಯಾಂಕ ಇವೆರಡರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳು ನಿಮಗೆ ಇದ್ದೇ ಇರ್ತದೆ. ಸೊ ಇಲ್ಲಿ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ. ಬಹಳಷ್ಟು ಈಸಿ ಬಹುಲಕವನ್ನು ಕಂಡುಹಿಡಿಯೋದು. ಇಲ್ಲಿ ವರ್ಗಾಂತರ ಇದೆ, ಆವೃತ್ತಿ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನು ನಾವು ನೋಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ
ಗೊತ್ತಿರಬೇಕು ಯಾವುದು ಕೆಳಮಿತಿ. ಎಲ್ ಅಂದರೆ ಕೆಳಮಿತಿ, F1 ಅಂದರೆ ವರ್ಗಾಂತರದ ಆವೃತ್ತಿಯ ಇಂದಿನ ಆವೃತ್ತಿ, F0 ಅಂತ ಹೇಳಿದ್ರೆ ಆ ವರ್ಗಾಂತರದ ಆವೃತ್ತಿ, ಮುಂದಿನ ಆವೃತ್ತಿ ಅಂತ ಹೇಳಿದ್ರೆ F2 ಆಗುತ್ತೆ. H ಅಂದರೆ ಅದರ ರೇಂಜ್, ಸೊ ಅದರ ಗಾತ್ರವನ್ನು H ಅಂತ ಹೇಳಿ ತಗೋತೀವಿ. ಸೊ ಹಾಗಾಗಿ ಬಹುಲಕವನ್ನು ಕಂಡುಹಿಡಲಿಕ್ಕೆ ಸೂತ್ರ ಇದೆ L ಪ್ಲಸ್ F1 ಮೈನಸ್ F0/2F1 ಮೈನಸ್ F0 ಮೈನಸ್ F2 ಇಂಟು H. ಸೊ ಇಲ್ಲಿ ನಮಗೆ F1 ಎಷ್ಟಿದೆ ಮಕ್ಕಳ? 10 ಇದೆ, F0 7 ಇದೆ. ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯಾವುದು ಕಳಿಬೇಕು, ಮಲ್ಟಿಪ್ಲೈ ಮಾಡಬೇಕು ಎಲ್ಲವನ್ನ ಮಾಡಿ ಸೊ ಉಳಿದಂಥದ್ದು ನಮಗೆ 12 ಪ್ಲಸ್ 3/12 ಆಯಿತು, ಇಂಟು 4 ಆಯಿತು. 4 1 4 3 ಸೊ 3 1 3 1 ಸೊ ಕ್ಯಾನ್ಸಲ್ ಆಯಿತು. ಉಳಿಯುವಂಥದ್ದು 12 ಪ್ಲಸ್ 1 13 ಆಯಿತು. ಹಾಗಾಗಿ ಬಹುಲಕ ಏನಾಯಿತು? 13. ಸೊ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನನ್ನು ಸಹ ಅವರು ಕೊಟ್ಟಿದ್ದಾರೆ ಮಕ್ಕಳ. ಸೊ ಏನಂತ ಹೇಳಿದ್ರೆ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಸಂಚಿತ ಆವೃತ್ತಿಯನ್ನು ನಾವು ಕಂಡಿಡ್ಕೋಬೇಕು. ಸೊ ಸಂಚಿತ ಆವೃತ್ತಿ ಅಂದರೆ ವೆರಿ ಈಸಿ. ಇಲ್ಲಿ ಫಸ್ಟ್ ಬರ್ಕೊಂಡು ಇದನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. 2 + 4 6, 6ಗೆ 8 ಆ್ಯಡ್ ಮಾಡಿದ್ರೆ 14, 14ಗೆ 5 ಆ್ಯಡ್ ಮಾಡಿದ್ರೆ 19, 19ಗೆ 1 ಆ್ಯಡ್ ಮಾಡಿದ್ರೆ 20. ಇವನ್ ನಂಬರ್ ಆಫ್ ಫ್ರೀಕ್ವೆನ್ಸಿನೂ ಸಹ ಟೋಟಲು 20ನೇ ಬಂದಿರುತ್ತೆ. ಸೊ n/2 ಅನ್ನು ನೀವು ಕಂಡಿಡ್ಕೊಳ್ಳಿ. ಸೊ 20/2 ಮಾಡಿದ್ರೆ 10 ಬರುತ್ತೆ. ಸೊ ಇಲ್ಲಿ 10 ಇದೆ. ಸೊ ಹಾಗಾಗಿ ಇಲ್ಲಿ 10 ಎಲ್ಲಿ ಬರುತ್ತೆ? 10 ಬರೋವಂಥದ್ದು ಇಟ್ ಈಸ್ ನಿಯರ್ ಟು ದಿಸ್. ಸೊ ಹಾಗಾಗಿ ನಾವು ಲೋವರ್ ಲಿಮಿಟ್ ಏನಿದೆ ಇಲ್ಲಿ 20 ಇದೆ, ರೈಟ್. ನೆಕ್ಸ್ಟ್ F ಏನಿದೆ? F ಇಲ್ಲಿದೆ, ಇದು F. ಸೊ 8 ಅಂತ ತೆಗೆದುಕೊಳ್ತೀವಿ. CF ಅಂತ ಹೇಳಿದ್ರೆ ವಿಲ್ ಗೆಟ್ 6, ಇದ್ರ ಹಿಂದಿನ ಫ್ರೀಕ್ವೆನ್ಸಿ ಇದು 6 ಆಗಿರ್ತದೆ. H ಅಂದರೆ 10 ಆಗಿರ್ತದೆ. ದರ್ಫೋರ್ ಮಧ್ಯಾಂಕದ ಸೂತ್ರ L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H. ಸೊ n/2 ಅಂದರೆ 10, 20, CF ಅಂದರೆ 6, H ಅಂದರೆ 10, 8, F1 ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡಿದಾಗ ನಮಗೆ ಸಿಗುವಂಥದ್ದು 20 + 5 25. ಹಾಗಾಗಿ ಮಧ್ಯಾಂಕ ಏನಾಗಿರುತ್ತೆ? 25 ಆಗಿರುತ್ತೆ. ನೆಕ್ಸ್ಟ್ ತ್ರಿಕೋನಮಿತಿಯ ಮೇಲೆ ಕೇಳಿದ್ದಾರೆ ಮಕ್ಕಳ. ಈ ಪ್ರಶ್ನೆಗೂ ಸಹ ಆಪ್ಷನ್ ಕೊಟ್ಟಿದ್ದಾರೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರ್ಕೊಳ್ಳಿ. √1 - cos A ಬೈ 1 + cos A ಪ್ಲಸ್ √1 + cos A ಡಿವೈಡೆಡ್ ಬೈ 1 - cos A = 2 cosecant A ಎಂದು ಸಾಧಿಸಿ. ಸೊ ಈಸಿ ಇದೆ ಮಕ್ಕಳ ಕ್ವಶನ್ನು. ಸೊ ಇಲ್ಲಿ ನಾವು ಛೇದವನ್ನು ಅಕರ್ಣೀಕರಣಗೊಳಿಸ್ತೀವಿ, ರ್ಯಾಷನಲೈಸೇಷನ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ √1 LHS ಬರ್ಕೊಳ್ಳೋಣ. √1 - cos A ಡಿವೈಡೆಡ್ ಬೈ 1 + cos A ಪ್ಲಸ್ √1 + cos A ಡಿವೈಡೆಡ್ ಬೈ 1 - cos A. ಸೊ ಇಲ್ಲಿ ಛೇದವನ್ನು ಅಕರ್ಣೀಕರಣಗೊಳಿಸಿದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಹಾಗಾಗಿ 1 - cos A ಡಿವೈಡೆಡ್ ಬೈ 1 + cos A ಇಂಟು 1 - cos A ಬೈ 1 - cos A. ಅದೇ ರೀತಿ ಇದಕ್ಕೂ ನಾವು ಮಾಡಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ಸಿಂದ 1 + cos A ಇಂದ ಅಂಶ ಛೇದ ಎರಡನ್ನು ಗುಣಿಸ್ಬೇಕು. ಸೊ ಇಲ್ಲಿ ಗುಣಿಸಿದಾಗ ಇದೇನಾಗುತ್ತೆ? ಇದು 1 - cos A ಹೋಲ್ ಸ್ಕ್ವೇರ್ ಆಗುತ್ತೆ. ಏಕೆಂದರೆ 1 - A ಇದು A - B ಇಂಟು A - B ಏನಾಗುತ್ತೆ? A - B ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಅದೇ ರೀತಿ ಇದೇನಾಗುತ್ತೆ? 1 - cos A ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ A + B ಇಂಟು A - B, ದರ್ಫೋರ್ A² - B². ಸೊ cos ಸ್ಕ್ವೇರ್ A - 1 ಅಂತ ಹೇಳಿ ಬರೀತೀರಾ. ಅದೇ ರೀತಿ ಇದನ್ನು ಸಹ ಬರ್ಕೊಳ್ತೀವಿ. ಸೊ ನೆಕ್ಸ್ಟ್ ಏನಾಗುತ್ತೆ? 1² - cos ಸ್ಕ್ವೇರ್ A ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ sin ಸ್ಕ್ವೇರ್ A. ಬಿಕಾಸ್ sin ಸ್ಕ್ವೇರ್ A ಪ್ಲಸ್ cos ಸ್ಕ್ವೇರ್ A ವ್ಯಾಲ್ಯೂ ಏನು? 1 ಆಗಿರುತ್ತೆ. ಹಾಗಾಗಿ ಈ ಪ್ಲೇಸಲ್ಲಿ, ಇದರ ಪ್ಲೇಸಲ್ಲಿ ನಾವೇನು ಮಾಡ್ತೀವಿ? ವಿಲ್ ಗೆಟ್ sin ಸ್ಕ್ವೇರ್ A. ಅದೇ ರೀತಿ ಇಲ್ಲೂ ಸಹ ಏನು ಮಾಡ್ತೀವಿ? sin ಸ್ಕ್ವೇರ್ A ಅಂತ ಹೇಳಿ ತೆಗೆದುಕೊಳ್ತೀವಿ. ಓಕೆನಾ? ಸೊ ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ. ಸೊ ಹೋಲ್ ಸ್ಕ್ವೇರ್ ಮಾಡಿ ಈ ಸ್ಕ್ವೇರು ಈ ಸ್ಕ್ವೇರು ಈ ಸ್ಕ್ವೇರ್ ಏನಾಗುತ್ತೆ? ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಅದೇ ರೀತಿ ಅರ್ಥ ಆಗ್ತಾ ಇದೆಯಾ? ಎರಡರಲ್ಲೂ ಸಹ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿಕೊಂಡಾಗ ಉಳಿಯುವಂಥದ್ದು 1 - cos A ಬೈ sin A ಪ್ಲಸ್ 1 + cos A ಬೈ sin A. ಸೊ ಇಲ್ಲೂ sin A ಇದೆ, ಇಲ್ಲೂ sin A ಇದೆ. ಸೊ ಡೈರೆಕ್ಟಾಗಿ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಒಟ್ಟಿಗೆ ಆ್ಯಡ್, ಏಕೆಂದರೆ ಛೇದ ಏನಾಗಿದೆ? ಸಮನಾಗಿದೆ. ಹಾಗಾಗಿ ನಾವು ಅಂಶವನ್ನು ಕೂಡಿಸ್ಕೊಳ್ಳೋಣ. 1 - cos A ಪ್ಲಸ್ 1 + cos A ಡಿವೈಡೆಡ್ ಬೈ sin A. cos A ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು 2 ಡಿವೈಡೆಡ್ ಬೈ sin A. 1 ಬೈ sin A ಇಸ್ ನಥಿಂಗ್ ಬಟ್ cosecant A. ಸೊ RHS ನಮಗೆ ಸಿಕ್ತು. ಸೊ ಈ ರೀತಿ ಇದನ್ನು ಪ್ರೂವ್ ಮಾಡೋದು. ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಪ್ರಶ್ನೆ ಆಪ್ಷನನ್ನು ಕೊಟ್ಟು ಕೇಳಿದಾದರೆ ಮಕ್ಕಳ 1/secant A - 1 ಪ್ಲಸ್ 1/secant A ಪ್ಲಸ್ 1 = 2 cosecant A ಇಂಟು cot A ಎಂದು ಸಾಧಿಸಿ. ಸೊ ಇದನ್ನು ನಾವು ಬರ್ಕೊಳ್ಳೋಣ. 1/secant A - 1. secant A is nothing but what? 1/cos A. So instead of secant A place
1/cos a ಬರ್ಕೊಳ್ಳಿ. ಅದೇ ರೀತಿ ಇಲ್ಲೂ ಸಹ 1/cos a ಅಂತ ಹೇಳಿ ಬರ್ಕೊಳ್ಳಿ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಏನೂ ಇಲ್ಲ, ಇಲ್ಲಿ ಛೇದದಲ್ಲಿ, ರೈಟ್. ಇಲ್ಲಿ ಏನೂ ಇಲ್ಲ ಅಂದರೆ ಅವಾಗಲೇ ಏನಿರುತ್ತೆ, 1 ಇರುತ್ತೆ, ಹೌದಾ? ಸೊ ಹಾಗಾಗಿ ನಾವು ಲಸಹವನ್ನು ತೆಗೆದುಕೊಂಡ್ರೆ cos a ಬರುತ್ತೆ, ಇಲ್ಲೂ cos a ಬರುತ್ತೆ. ಹಾಗಾಗಿ 1/1 - cos a / cos a. ಅದೇ ರೀತಿ ಇಲ್ಲಿ 1 + cos a / cos a ಆಯಿತು. ಸೊ ಇದನ್ನು ನಾವು ವೃತ್ಕ್ರಮ ಮಾಡ್ಕೊಳ್ಳೋಣ. ಅಂದರೆ ಛೇದ ಅಂಶಕ್ಕೆ ಹೋಗುತ್ತೆ, ಅಂಶ ಛೇದಕ್ಕೆ ಬರುತ್ತೆ. ಸೊ ಹಾಗಾಗಿ cos a / 1 - cos a + cos a / 1 + cos a. ಸೊ ಇಲ್ಲೂ ಏನಾಗಿದೆ, ಅಂಶಗಳು ಇಲ್ಲಿ ನಾವು ಏನು ಮಾಡಬೇಕು, 1 - cos a 1 + cos a ಇದೆ. ಸೊ ಲಸಹ ತೆಗೆದುಕೊಂಡ್ರೆ ಏನಾಗುತ್ತೆ, 1 - cos a × 1 + cos a. ಸೊ ಇಲ್ಲಿಗೆ 1 + cos a ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿಗೆ 1 - cos a ಮಲ್ಟಿಪ್ಲೈ ಆಗುತ್ತೆ. ಸೊ ವೆರಿ ಈಸಿ. cos a × 1 cos a + cos a × cos a cos ಸ್ಕ್ವೇರ್. ಹಾಗೆ ಇದೇ ಥರ ಮಾಡಿದಾಗ ಇಲ್ಲಿ ಮೈನಸ್ ಇರದೆ ಇಲ್ಲಿ ಪ್ಲಸ್ ಇದೆ, ಎರಡು ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು 2 cos a / 1 - cos ಸ್ಕ್ವೇರ್ a ಅಂತ ಹೇಳಿದ್ರೆ sin ಸ್ಕ್ವೇರ್ a ಆಗುತ್ತೆ. ಸೊ ಹಾಗಾಗಿ cos a / sin ಸ್ಕ್ವೇರ್ a ಆಯಿತು. ಸೊ sin ಸ್ಕ್ವೇರ್ a ಅನ್ನು ನಾವು 1/sin a × cos a / sin a ಬರ್ಕೋಬೋದು. cos a / sin a ಅಂತ ಹೇಳಿದ್ರೆ cot a ಆಗುತ್ತೆ. 1/sin a ಅಂದರೆ cosecant a ಆಗುತ್ತೆ. ಸೊ ಅವ್ರು ಕೇಳಿರೋದೇನು RHS ಅಲ್ಲಿ 2 × cot a × cosecant a ಎಂದು ಪ್ರೂವ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಪ್ರೂವ್ಡ್. ಸೊ ಈ ರೀತಿ ನೀವು ಬಿಡಿಸಲೇಬೇಕು. ವೆರಿ ಇಂಪಾರ್ಟೆಂಟ್. ಎರಡೂ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ ಅಂದರೆ 100% ಈ ರೀತಿಯ ಒಂದು ಪ್ರಶ್ನೆ ನಿಮ್ಮ ಫೈನಲ್ ಎಕ್ಸಾಮ್ಗೆ ಇದ್ದೇ ಇರುತ್ತೆ. 29ನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಮೀಟರ್ ಆಗಿದೆ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಒಂದು ಗಡಿಯಾರದಲ್ಲಿ ಇಷ್ಟು ನಿಮಿಷ ಅಂದರೆ ಅಲ್ಲಿಗೆ ನನಗೆ ಏನಾಯಿತು, 14 ಸೆಂಟಿಮೀಟರ್ ಬಂತು. ಸೊ ತೀಟಾ ಅವರೇ ಕೊಟ್ಟಿದ್ದಾರೆ ನೋಡಿ ಮಕ್ಕಳು, ಏನಂತ ಹೇಳಿದ್ದಾರೆ, ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಮೀಟರ್ ಅಂದರೆ ನನಗೆ ತ್ರಿಜ್ಯ ಗೊತ್ತಾಯಿತು. 10 ನಿಮಿಷದಲ್ಲಿ ಹಾಗಾದರೆ ಮುಳ್ಳು ಎಷ್ಟು ದೂರ ಚಲಿಸ್ತದೆ. ಸೊ ಅಲ್ಲಿ ನಮಗೆ 10 ನಿಮಿಷದಲ್ಲಿ ಅಂತ ಹೇಳಿ ಕೇಳಿದಾಗ ನಾವು ಒಂದು ಗಂಟೆಯನ್ನು ಡಿವೈಡ್ ಮಾಡಿಕೊಂಡಾಗ 10 ನಿಮಿಷ ಅಂತಾಗ ನಮಗೆ ಕೋನ ಕಂಡುಹಿಡ್ಕೋಬೇಕು. 10 ನಿಮಿಷ ದೂರದಲ್ಲಿ ಕ್ರಮಿಸಿದ ವಿಸ್ತೀರ್ಣ ಕಂಡುಹಿಡಲಿಕ್ಕೆ ಕೇಳಿರೋದ್ರಿಂದ 10 ನಿಮಿಷಕ್ಕೆ ಎಷ್ಟು ಕೋನ ಉಂಟಾಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅಲ್ಲಿ ಒಂದು ಪೂರ್ಣ ಕೋನ ಅಂತ ಹೇಳಿದರೆ 360 ಡಿಗ್ರಿ. 10 ನಿಮಿಷಕ್ಕೆ ಡಿವೈಡ್ ಮಾಡ್ತಾ ಹೋದರೆ 6 ಬಾರಿ ನಮಗೆ 10 ನಿಮಿಷಗಳು ಸಿಕ್ಕಿದ್ರೆ ನಮ್ಗೆ ಅಲ್ಲಿಗೆ 1 ಗಂಟೆ ಆಗುತ್ತೆ. ಸೊ ಹಾಗಾಗಿ ಒಂದು ಸರ್ಕಲ್ ಆಗಬೇಕು ಅಂದರೆ 360 ಡಿಗ್ರಿ. ಹಾಗಾಗಿ 6 ಬಾರಿ ನಾವು 360ನ್ನು ಭಾಗಿಸಿದ್ರೆ ವಿಲ್ ಗೆಟ್ 60 ಡಿಗ್ರಿ. ಹಾಗಾಗಿ 10 ನಿಮಿಷಕ್ಕೆ ಕೋನ ಎಷ್ಟು ಉಂಟಾಗುತ್ತೆ, 60 ಡಿಗ್ರಿ ಕೋನ ಉಂಟಾಗುತ್ತೆ 10 ನಿಮಿಷಕ್ಕೆ. ಅರ್ಥ ಆಗ್ತಾ ಇದೆಯಾ? ಸೊ ಕನ್ಫ್ಯೂಷನ್ ಆಗಬೇಡಿ. ಸೊ ಹಾಗಾಗಿ 10 ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣ ಅಂದರೆ, ಸೊ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಸೂತ್ರ ಗೊತ್ತಿದೆ, θ/360 × πr². ಸೊ ಕಂಸದ ಉದ್ದಕ್ಕೆ 2πr ಆಗುತ್ತೆ, ಕನ್ಫ್ಯೂಷನ್ ಆಗಬಾರ್ದು. ಸೊ ಹಾಗಾಗಿ 60/360 × 22/7 × 14/14 × 14. 7 1s 7 2s 0 0 ಕ್ಯಾನ್ಸಲ್, 6 1s 6 6 ಈಗ 2 1ಲಿ 2 3ಲಿ ಇಷ್ಟೆಲ್ಲ ಮಲ್ಟಿಪ್ಲೈ ಮಾಡಿದಾಗ ಉಳಿದಂಥದ್ದು 22 × 14/13 3. ಸೊ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 102.66 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಅದೇ ಪ್ರಶ್ನೆಗೆ ನಮಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, 20 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ತ್ರಿಜ್ಯ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್. ಸೊ ತೀಟವನ್ನು ಕಂಡುಹಿಡ್ಕೋಬೇಕು. ವೆರಿ ಈಸಿ, ಯಾಕೆಂದರೆ ಅದೊಂದು ಚತುರ್ಥಕ ಅಂದರೆ ಅಲ್ಲಿ ಎಷ್ಟು ಕೋನಗಳಿರ್ತವೆ, 4 ಕೋನಗಳಿರ್ತವೆ. ಅರ್ಥ ಆಗ್ತಾ ಇದೆಯಲ್ಲಪ್ಪ? ಸೊ ಚತುರ್ಥಕ ಅಂದರೆ ಅಲ್ಲಿ ಉಲ್ಟಾಗದೆ 90 ಡಿಗ್ರಿ. ವೆರಿ ಈಸಿ. ನಿಮ್ಗೊಂದು ವೃತ್ತ ಚತುರ್ಥಕ ಅಲ್ಲಿ 4 ಮೂಲೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಎಷ್ಟು 360/4 ಮಾಡಿದ್ರೆ 90 ಡಿಗ್ರಿ ಬಂತು. ಹಾಗಾಗಿ ಚತುರ್ಥಕದ ವಿಸ್ತೀರ್ಣ θ/360 × πr². ಸೊ ತೀಟಾ ವ್ಯಾಲ್ಯೂ 90 ಇದೆ, ಡಿವೈಡೆಡ್ ಬೈ 360 × 22/7 × 20 × 10. ಸೊ 0 0 ಕ್ಯಾನ್ಸಲ್ ಆಗುತ್ತೆ, 9 1s 9 4s. ಸೊ ಕ್ಯಾನ್ಸಲ್ ಎಲ್ಲ ಮಾಡಿದ್ರೆ ನಮಗೆ 22,200/7. ಸೊ ಅದನ್ನು ಕಂಪ್ಲೀಟ್ ಡಿವೈಡ್ ಮಾಡಿದ್ರೆ 314.28 ಸೆಂಟಿಮೀಟರ್ ಬರುತ್ತೆ. ಸೊ ಅದು ನನಗೇನಾಗಿದೆ, ಚತುರ್ಥಕದ ವಿಸ್ತೀರ್ಣ. ಅವ್ರು ನಮಗೆ ಸುತ್ತಳತೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಸುತ್ತಳತೆಯನ್ನು ಕಂಡುಹಿಡಬೇಕು ಅಂದರೆ θ/360 × 2πr ಉದ್ದವನ್ನು ಕಂಡುಹಿಡಿಬೇಕು. ಅರ್ಥ ಆಗ್ತಾ ಇದೆ? ಸೊ ಕಂಸದ ಉದ್ದ ಪ್ಲಸ್ 2r ಅದಷ್ಟನ್ನು ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟಾಗಿ 71.42 ಸೆಂಟಿಮೀಟರ್ ಬರುತ್ತೆ. ಸೊ ಸ್ಟೆಪ್ಸ್ನ ನೀಟಾಗಿ ನೋಡ್ಕೊಳ್ಳಿ ಮಕ್ಕಳ. ಇದೇ ರೀತಿ 1 by 1 ಸ್ಟೆಪ್ಸನ್ನು ಹಾಕಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ.
ನೆಕ್ಸ್ಟ್ ನಾವು 30ನೇ ಕ್ವಶನ್ಗೆ ಹೋಗೋಣ. ಇಲ್ಲಿ ನಮಗೆ ಭಾಗಶಃ ಪ್ರಮಾಣ ಸೂತ್ರವನ್ನು ಬಳಸಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದುವು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿಕೊಂಡು ಬರೆಯಿರಿ. ಸೊ ಇಲ್ಲಿ ನಮಗೆ ಎ ಪಾಯಿಂಟ್ ಗೊತ್ತಾಯಿತು. ಎ ಪಾಯಿಂಟ್ ಏನು ಮಕ್ಕಳ? ಸೊ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಸೊ 0ನಲ್ಲೇ ಏನಾಗಿದೆ 6. ಸೊ ಇದು ಎ ಪಾಯಿಂಟ್. ಬಿ ಏನಾಗಿದೆ ಮಕ್ಕಳ? ಸೊ ಬಿ 3,0 ರೈಟ್. 3ಯಲ್ಲಿ 0. ಸೊ ಅಲ್ಲಿ ಎ ಆಫ್ x1 y1 0,3. ಬಿನು ಕೊಟ್ಟಿದ್ದಾರೆ 3,0. ಪಿನು ಗೊತ್ತಿದೆ 2,2. ಸೊ ನಮ್ಗೆ ಇಲ್ಲಿ ಏನು ಬೇಕು? ಅನುಪಾತವನ್ನು ಕಂಡುಹಿಡಿಲಿಕ್ಕೆ ಕೇಳಿರುವಂಥದ್ದು m:m2 ಅನ್ನು ಕಂಡುಹಿಡಿಬೇಕು. ಸೊ ಇದಿಷ್ಟು ಗೊತ್ತಿದ್ರೆ ಅನುಪಾತ ಕಂಡುಹಿಡಿಯುವಂಥದ್ದು ಬಹಳ ಈಸಿ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಈಗ ನಮಗೆ ಗೊತ್ತಿದೆ 2 ಅಂತ ಗೊತ್ತಿದೆ. ಸೊ ಬರ್ಕೊಳ್ಳೋಣ. ಸೊ ಅದೇ ರೀತಿ x1 x2 ಪ್ಲೇಸಿಗೆ ವ್ಯಾಲ್ಯೂಸ್ ಬರ್ಕೊಳ್ಳೋಣ. ಬರ್ಕೊಂಡಾಗ ನಮಗೆ 2 is equals to 3m1 plus 0m2 divided by m1 plus m2 ಆಯಿತು. ಓರೆ ಗುಣಾಕಾರ ಮಾಡಿಕೊಂಡ್ರೆ ಏನಾಗುತ್ತೆ? 2m1 plus 2m2 is equal to 3m1 plus 0m2 ಆಯಿತು. ಸೊ ಈಗ m1 ಇರೋದು ಒಂದು ಕಡೆ ತಗೊಳ್ಳಿ, m2 ಇರೋದನ್ನು ಇನ್ನೊಂದು ಕಡೆ ತಗೊಳ್ಳಿ. ಸೊ ತೆಗೆದುಕೊಂಡ್ರೆ ಏನಾಗುತ್ತೆ? 2m2 is equal to m1 ಆಗುತ್ತೆ. ಸೊ ಹಾಗಾಗಿ 2/1 is equal to m1/m2. ಹಾಗಾಗಿ ಅವುಗಳ ಅನುಪಾತ 2/1 ಮಾಡಿದ್ರೆ ಸಾಕು. ಸೊ ನೀವು ಇಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಳಿ, ಎಕ್ಸಿಗಾದ್ರೂ ತಗೊಳ್ಳಿ, ವೈಗಾದ್ರೂ ತಗೊಳ್ಳಿ. ಈಸಿಯಾಗಿ ನೀವು ಇಲ್ಲಿ ಭಾಗಶಃ ಪ್ರಮಾಣ ಸೂತ್ರ ಬಳಸ್ಕೊಂಡು ಅನುಪಾತಗಳನ್ನು ಕಂಡುಹಿಡಿಬೋದು. ಅದೇ ರೀತಿ ಮಕ್ಕಳ ಇನ್ನೊಂದು ಪ್ರಶ್ನೆಯನ್ನು ಸಹ ಅವರು ಕೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ಕೊಂಡು ಕಂಡುಹಿಡಿಬೇಕು. ಇಲ್ಲಿ ನಮಗೆ ನಕ್ಷೆಯನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ. ಹಿಂದಿನ ಲೆಕ್ಕದಲ್ಲಿ ಅನುಪಾತ ಕೊಟ್ಟಿರಲಿಲ್ಲ. ಈ ಲೆಕ್ಕದಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ. ಪಾಯಿಂಟ್ಸ್ ಸಹ ನಮ್ಗಲ್ಲಿ ಗೊತ್ತಿದೆ. ಸೊ ಡೈರೆಕ್ಟಾಗಿ ಭಾಗಶಃ ಪ್ರಮಾಣ ಸೂತ್ರವನ್ನು ಹಾಕೊಂಡು ನೀವು ಕಂಡುಹಿಡಿಬೇಕು. ಎ ಪಾಯಿಂಟ್ 2,5 ಇದೆ, ಬಿ 5.5,2 ಇದೆ, m1:m2 1:2 ಇದೆ. ಸೊ ಭಾಗಶಃ ಪ್ರಮಾಣ ಸೂತ್ರ ಗೊತ್ತಿದೆ ಮಕ್ಕಳ. m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2, m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಮಕ್ಕಳ. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಈ ರೀತಿ ಬಿಡಿಸಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಿದ್ರೆ ನಮಗೆ ಸಿಗುವಂಥದ್ದು ಪಿ ಆಫ್ x, y 3,4 ಆಗಿರುತ್ತೆ. ಸೊ ನಾನು ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿ ಈ ರೀತಿ ಬರೆದು ನೀವು ಪ್ರೂವ್ ಮಾಡಬೇಕು. ನೆಕ್ಸ್ಟ್ ನಿಮಗೆ 30ನೇ ಪ್ರಶ್ನೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ. ಇದು ವೃತ್ತದ ಮೇಲಿನ ಪ್ರಮೇಯ ಮಕ್ಕಳ. ಸೊ ನಿಮಗೆ ಪ್ರಮೇಯ ಗೊತ್ತಿದೆ, ಆಲ್ರೆಡಿ ನಾನು ಹೇಳಿದ್ದೀನಿ. ಪ್ರಮೇಯ ಮಿಸ್ ಮಾಡಲೇಬೇಡಿ. 7 ಅಂಕಕ್ಕೆ ನಿಮಗೆ ಪ್ರಮೇಯಗಳನ್ನು ಕೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? 4 ಅಂಕಕ್ಕೆ 1, ಅದೇ ರೀತಿ 3 ಅಂಕಕ್ಕೆ 1 ಪ್ರಮೇಯವನ್ನು ಕೇಳಿದ್ದಾರೆ. ಹಾಗಾಗಿ 2 ಪ್ರಮೇಯಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು. ನೆಕ್ಸ್ಟ್ 32ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ರೂ 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಅದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು 1 ರೂ ಕಡಿಮೆ ಆಗ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಅಲ್ಲಿ ಏನು ಮಾಡಿದ್ದಾನೆ ಅಂದರೆ, ವಿದ್ಯಾರ್ಥಿ ಪುಸ್ತಕಗಳನ್ನ ಕೊಳ್ಳುತ್ತಾ ಇದ್ದಾನೆ. ಎಷ್ಟಕ್ಕೆ? ಆ ಕೊಂಡ ಪುಸ್ತಕಗಳ ಮೌಲ್ಯ 60 ರೂಪಾಯಿ. ಆದರೆ ಕೊಂಡ ಪುಸ್ತಕಗಳೆಷ್ಟು ಗೊತ್ತಿಲ್ಲ. ಸೊ ಹಾಗಾಗಿ ಗೊತ್ತಿಲ್ಲದಲೇ ಇರೋದ್ರಿಂದ ಅವುಗಳನ್ನ ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಓಕೆನಾ? ಸೊ ಎಕ್ಸ್ ಅಂತ ತೆಗೆದುಕೊಂಡ್ರೆ ಈಸಿಯಾಗಿ ಪ್ರತಿ ಪುಸ್ತಕದ ಬೆಲೆ ಗೊತ್ತಾಗುತ್ತೆ. 60/x. ಹೌದಾ? ಸೊ ಹಾಗಾಗಿ 60/x ಮೈನಸ್ 60/x+5. ಯಾಕೆ ಅಂತ ಹೇಳಿದರೆ, ಅವನು ಇನ್ನು 5 ಬುಕ್ಗಳನ್ನ ಎಕ್ಸ್ಟ್ರಾ ತಗೊಂಡ್ರೆ 1 ರೂಪಾಯಿ ಕಡಿಮೆ ಆಗುತ್ತಂತೆ. ಹಾಗಾಗಿ ಸೊ ಈಗ ನಾವು ಒಂದು ಸಮೀಕರಣ ಬರ್ಕೋಬೇಕು. 60/x ಮೈನಸ್ 60/x+5 = 1. ದರ್ಫೋರ್ ಈಗ ನಾವು ಇದನ್ನು ಲಸಹವನ್ನು ತೆಗೆದುಕೊಂಡ್ರೆ ನಮಗೆ ಸಿಗುವಂಥದ್ದು 60 × x+5 ಮೈನಸ್ 60 × x ಡಿವೈಡೆಡ್ ಬೈ x × x+5 = 1. ಸೊ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿದ್ರೆ 60x ಇಲ್ಲಿ ಮೈನಸ್ 60x ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು 300. ಸೊ ಹಾಗಾಗಿ 300 ಡಿವೈಡೆಡ್ ಬೈ x² + 5x = 1. ಓರೆ ಗುಣಾಕಾರವನ್ನು ಮಾಡ್ಕೊಳ್ಳೋಣ ಮಕ್ಕಳ. ಸೊ ಓರೆ ಗುಣಾಕಾರ ಮಾಡಿದ್ರೆ ನಮಗೆ x² + 5x = 300 ಆಗುತ್ತೆ. ಪ್ಲಸ್ ಮೈನಸ್
ಪ್ಲಸ್ 300 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಗುಣಿಸಿದ್ರೆ ನಮಗೆ ಎಷ್ಟು ಬರಬೇಕು? 300 ಬರಬೇಕು. ಆ್ಯಡ್ ಮಾಡಿದರೆ 5 ಬರಬೇಕು. ಹಾಗಾಗಿ 20 15ಲಿ 300. ಸೊ ಇವೆರಡರಲ್ಲಿ ನಮ್ಗೆ ಏನಾಗಿದೆ? ಎಕ್ಸ್ ಕಾಮನ್ ಇದೆ. ಈ ಎರಡರಲ್ಲಿ ನಮಗೆ 15 ಕಾಮನ್ ಇದೆ. ಹಾಗಾಗಿ 15 ಹೊರಗಡೆ ತೆಗೆದ್ರೆ ಉಳಿಯುವಂಥದ್ದು ಎಕ್ಸ್ ಪ್ಲಸ್ 20 ಇಂಟು ಎಕ್ಸ್ ಮೈನಸ್ 15. ಸೊ ಎಕ್ಸ್ ವ್ಯಾಲ್ಯೂ ಮೈನಸ್ 20 ಆಯಿತು, ಎಕ್ಸ್ ವ್ಯಾಲ್ಯೂ ಪ್ಲಸ್ 15 ಆಯಿತು. ಹಾಗಾಗಿ ನಾವು ಯಾವಾಗಲೂ ಸಹ ಧನಾತ್ಮಕ ಚಿಹ್ನೆಯನ್ನು ಕನ್ಸಿಡರ್ ಮಾಡೋದ್ರಿಂದ ವಿದ್ಯಾರ್ಥಿ ಕೊಂಡ ಪುಸ್ತಕಗಳ ಸಂಖ್ಯೆ 15 ಆಗಿದೆ. ನೆಕ್ಸ್ಟ್ 33ನೇದು, ಚಿತ್ರ ಎ ಬಿ ಮತ್ತು ಸಿಗಳು ಕ್ರಮವಾಗಿ ಒ ಪಿ ಒ ಕ್ಯೂ ಮತ್ತು ಒ ಸಿಗಳ ಮೇಲಿನ ಬಿಂದುಗಳಾಗಿವೆ. ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಮತ್ತು ಎ ಸಿ ಪ್ಯಾರಲಲ್ ಟು ಪಿ ಆರ್ ಆದಾಗ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಎಂದು ತೋರಿಸಿ. ಈಗ ನಾವೇನು ಮಾಡಬೇಕು ಅಂತ ಹೇಳಿದರೆ, ಇವೆಲ್ಲ ಪ್ಯಾರಲಲ್ ಆಗಿದೆ ಅಂದರೆ ಈ ಮತ್ತು ಬಿ ಸಿ ಮತ್ತು ಕ್ಯೂ ಆರ್ ಏನಾಗಿದೆ? ಪ್ಯಾರಲಲ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು ಮಕ್ಕಳ. ಸೊ ಇಲ್ಲಿ ಏನಂತ ಹೇಳಿದರೆ, ಅವರೇ ಕೊಟ್ಟಿದ್ದಾರೆ ಮಕ್ಕಳ ನಮಗೆ ಈ ಚಿತ್ರದಲ್ಲಿ ಏನಂತ ಹೇಳಿ, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ, ಈ ಲೈನ್ ಏನಾಗಿದೆ? ಇದಕ್ಕೆ ಪ್ಯಾರಲಲ್ ಆಗಿದೆ. ಅದೇ ರೀತಿ ಎ ಸಿ ಅನ್ನೋದು, ಈ ಒಂದು ಏನಿದೆಯಲ್ಲಪ್ಪ ಲೈನು, ಈ ಎ ಸಿ ಅನ್ನೋದು ಏನಾಗಿದೆ? ಪಿ ಕ್ಯೂ ಆರ್ಗೆ ಸಮಾಂತರವಾಗಿದೆ. ಹಾಗಾದರೆ ನಾವು ಏನು ಮಾಡಬೇಕು? ಬಿ ಸಿ ಮತ್ತು ಕ್ಯೂ ಆರ್ಗಳು ಸಮಾಂತರವಾಗಿದೆ, ಪ್ಯಾರಲಲ್ ಆಗಿದೆ ಅಂತ ಹೇಳಿ ನಾವು ತೋರಿಸ್ಬೇಕು. ಸೊ ದತ್ತ ಅವರೇ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. ಸಾಧನೆಯ ನಾವೇನು ಮಾಡಬೇಕು? ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್. ಸೊ ಸಾಧನೆ ಮಾಡು. ಏನಿಲ್ಲಿ ಈಗ ತ್ರಿಭುಜ ಪಿ ಒ ಕ್ಯೂ. ಸೊ ಈ ತ್ರಿಭುಜ ಪಿ ಒ ಕ್ಯೂ ಅಲ್ಲಿ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ, ರೈಟ್. ಸೊ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಆರ್ ಅಂದರೆ ತೇಲ್ಸ್ನ ಪ್ರಮೇಯದ ಪ್ರಕಾರ ಒ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಒ ಬಿ ಬೈ ಕ್ಯೂ ಬಿ ಆಗುತ್ತೆ. ಅದೇ ರೀತಿ ತ್ರಿಭುಜ ಪಿ ಒ ಆರ್ನಲ್ಲಿ ಎ ಸಿ ಪ್ಯಾರಲಲ್ ಟು ಪಿ ಆರ್. ಸೊ ಎ ಸಿ ಪ್ಯಾರಲಲ್ ಟು ಪಿ ಆರ್ ಅಂತ ಹೇಳಿದ್ರೆ ತೇಲ್ಸ್ ಪ್ರಮೇಯದ ಪ್ರಕಾರ ಒ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಒ ಸಿ ಬೈ ಒ ಸಿ ಆಗುತ್ತೆ. ಸೊ ಸಮೀಕರಣ 1 ಮತ್ತು 2ರಿಂದ ನಾವೇನು ತಿಳ್ಕೊಬೋದು ಅಂತ ಹೇಳಿದ್ರೆ, ಒ ಬಿ ಬೈ ಕ್ಯೂ ಬಿ ಇಸ್ ಈಕ್ವಲ್ ಟು ಒ ಸಿ ಬೈ ಕ್ಯೂ ಸಿ ಆಗುತ್ತೆ. ಯಾಕೆಂದರೆ ಇವೆರಡು ಸಮಾನ ಆಗಿದೆ, ಹೌದಾ? ಸೊ ಇದು ಎರಡು ಸಮಾನ ಆಗಿದೆ ಅಂದರೆ ಇದೇನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಬಿ ಆರ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಹೇಳ್ತಾ ಇದೆ. ಹಾಗಾಗಿ ಇದು ತೇಲ್ಸ್ನ ವಿಲೋಮ ಪ್ರಮೇಯದ ಪ್ರಕಾರ ಇದೇನಾಗಿದೆ? ಇವು ಸಮಾಂತರವಾಗಿದೆ ಅಂತೇಳಿ ನಾವು ಪ್ರೂವ್ ಮಾಡಬಹುದು. ಸೊ ಇದಿಷ್ಟು ನಿಮಗೆ 3 ಅಂಕದ ಪ್ರಶ್ನೆಗಳಾಗಿತ್ತು ಮಕ್ಕಳ. ನೆಕ್ಸ್ಟ್ 5th ಮೇನ್ 34ನೇ ಪ್ರಶ್ನೆ. ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ ಮತ್ತು 11ನೇ ಪದವು 4ನೇ ಪದದ 3ನೇ ಒಂದಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ. ಸೊ 8ನೇ ಪದ ಏನಂತ ಹೇಳಿ ಕೊಟ್ಟಿದ್ದಾರೆ? 2ನೇ ಪದದ ಅರ್ಧದಷ್ಟಿದೆ, a2/2, 2ನೇ ಪದದ ಅರ್ಧದಷ್ಟಿದೆ. ಸೊ 8ನೇ ಪದ ಅಂತ ಹೇಳಿದ್ರೇನು? a + 7d = a2 ಅಂದರೆ a+d/2. ಸೊ ಈಗ ನಾವು ಓರೆ ಗುಣಾಕಾರ ಮಾಡಿಕೊಂಡ್ರೆ 2a + 14d = a + d ಆಗುತ್ತೆ. ಸೊ ಹಾಗಾಗಿ ಎ ಎಲ್ಲ ಒಂದು ಕಡೆ ತಗೊಳ್ಳಿ, ಡಿನ ಒಂದು ಕಡೆ ತಗೊಂಡ್ರೆ ಎ ಏನಾಗುತ್ತೆ? -13d ಆಯಿತು, ರೈಟ್. ಅದೇ ರೀತಿ ನಮಗೇನು ಕೊಟ್ಟಿದ್ದಾರೆ? 11ನೇ ಪದ 4ನೇ ಪದದ 3ನೇ ಒಂದರಷ್ಟಕ್ಕಿಂತ ಹೆಚ್ಚಾಗಿದೆ. 4ನೇ ಪದದ 3ನೇ ಒಂದು ಅಂದರೆ a4/3 + 1 ಆಗಿದೆ. ಅರ್ಥ ಆಗ್ತಾಯಿದೆ? ಬರ್ಕೊಳ್ಳೋದನ್ನ ಕರೆಕ್ಟಾಗಿ ಬರ್ಕೊಳ್ಳಿ ಮಕ್ಕಳ. ಸೊ a11 ಅಂದರೆ a + 10d. ನೀವು ಇಲ್ಲೊಂಚೂರು ಬರ್ಕೊಳ್ಳೋದು ಮಿಸ್ಟೇಕ್ ಆದ್ರೂ ನಿಮ್ಮ ಆನ್ಸರ್ ತಪ್ಪಾಗುತ್ತೆ. a + 3d / 3 + 1 ಆಗುತ್ತೆ. ಫಸ್ಟ್ ನಾವೇನು ಮಾಡೋದು? ಲಸಹ ತೆಗೆದುಕೊಂಡು a + 3d + 3 / 3 ಆಗುತ್ತೆ. ಈಗ ಓರೆ ಗುಣಾಕಾರವನ್ನು ಮಾಡ್ಕೊಳ್ಳೋಣ. ಸೊ ಓರೆ ಗುಣಾಕಾರವನ್ನು ಮಾಡ್ಕೊಂಡಾಗ ಏನಾಗುತ್ತೆ? 3a + 30d = a + 3d + 3 ಆಯಿತು. ಸೊ ಎನ ಒಂದು ಕಡೆ ತಗೊಳ್ಳಿ, ಡಿ ಅನ್ನು ಒಂದು ಕಡೆ ತಗೊಳ್ಳೋಣ. ಸೊ ಹಾಗಾಗಿ ಎ ವ್ಯಾಲ್ಯೂ ಆಲ್ರೆಡಿ ನಮಗೆ ಗೊತ್ತಾಗಿದೆ ಎಷ್ಟು? -13d. ಆಗಲೇ ಪ್ರೂವ್ ಮಾಡಿದ್ವಿ. ಸೊ -13d ಅಂತ ಬರ್ಕೊಂಡು, ಸೊ ಈಗ ನಾವು ಡಿ ಎಲ್ಲ ಒಂದು ಕಡೆ ತೊಗೊಂಡು ನಂಬರ್ನ ಒಂದು ಕಡೆ ತೊಗೊಂಡ್ರೆ ನಮಗೆ ಡಿ ವ್ಯಾಲ್ಯೂ ಬಂದುಬಿಡ್ತು. d = 13, d = 3 ಬಂತು. ಎ ಅಂದ್ರೇನು? -13d. ಸೊ ಡಿ ಪ್ಲೇಸಿಗೆ 3 ಹಾಕೊಂಡ್ರೆ ಎ ವ್ಯಾಲ್ಯೂನು ಬಂತು -36. ಸೊ ಎ ಗೊತ್ತಾಗಿದೆ, ಡಿ ಗೊತ್ತಾಗಿದೆ ಅಂದರೆ ಈಸಿಯಾಗಿ ನಾವು a15 ಕಂಡುಹಿಡಿಬೋದು. a15 = a + 14d. ಸೊ ಹಾಗಾಗಿ -36 + 14 × 3 ಮಾಡಿದ್ರೆ ಸೊ a15 ಏನಾಯಿತು? 6 ಆಯಿತು. ಸೊ ಈ ರೀತಿ ನೀವು ಪ್ರೂವ್ ಮಾಡಬೇಕು ಮಕ್ಕಳ. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಬರ್ಕೊಳ್ಳಿ. ಕ್ವಶನನ್ನು ನೀವು ಅರ್ಥ ಮಾಡ್ಕೊಂಡು ಬರ್ಕೊಂಡ್ರೆ ಮಾತ್ರ ನೀವು ಸಾರ್ಟ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೇಳಿದ್ದಾರೆ,
37 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 225. 37 ಪದಗಳಿದಾವೆ, ಮಧ್ಯದ ಪದದ 3 ಪದಗಳ ಮೊತ್ತ 225, ಕೊನೆಯ 3 ಪದಗಳ ಮೊತ್ತ 429 ಆದರೆ ಆ ಶ್ರೇಣಿಯನ್ನೇ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮ್ಗೆ ಶ್ರೇಣಿ ಗೊತ್ತಿಲ್ಲ, ಆದರೆ ಮಧ್ಯದ ಪದ ಗೊತ್ತಿದೆ. ಮಧ್ಯದ ಪದ ಅಂದರೆ n+1/2. ಸೊ ಮಧ್ಯದ ಪದ ಅಲ್ಲಿ ಏನಾಗಿದೆ, ಸೊ ಟೋಟಲ್ ನಾವು ಕಂಡಿಡ್ಕೋಬೇಕು ಇವಾಗ. n+1/2. ಸೊ ಒಟ್ಟು ಪದ 37. 37ಕ್ಕೆ ಒಂದನ್ನು ಆ್ಯಡ್ ಮಾಡಿದರೆ 38/2. ಸೊ ಹಾಗಾಗಿ ನಮಗೆ ಮಧ್ಯದ ಬೆಲೆ ಗೊತ್ತಾಯಿತು. 19ನೇ ಪದ ಮಧ್ಯದ ಪದ. ಅವ್ರು ಏನಂತ ಹೇಳಿರೋದು, ಮಧ್ಯದ 3 ಪದಗಳು ಅಂದರೆ ಆ 19ನೇ ಪದದ ಹಿಂದದು ಮುಂದದು 2 ಪದನೂ ತಗೋಬೇಕು. ಹಾಗಾಗಿ A 18, 19, 20. ಸೊ ಇವುಗಳ ಮೊತ್ತ ಏನಾಗಿದೆ 225. ಹೌದಾ? ಸೊ A18 ಅಂದರೆ A+17D, A19 ಅಂದರೆ A+18D, A20 ಅಂದರೆ A+19D. ಇಷ್ಟನ್ನು ಬರ್ಕೊಂಡು ನಾವು ನಮಗೊಂದು ಸಮೀಕರಣ ಸಿಗುತ್ತೆ, ಅದು A+15, A+18D = 75. ಅದೇ ರೀತಿ ಕೊನೆಯ 3 ಪದಗಳು. ಸೊ ಒಟ್ಟಿರೋದು 37 ಪದ ಅಂದರೆ 3 ಪದಗಳಂದರೆ 35, 36, 37. ಈ 3 ಪದಗಳ ಮೊತ್ತ ಎಷ್ಟಿದೆ 429. ಸೊ ಬರ್ಕೊಳ್ಳೋಣ. ಸೊ ಬರ್ಕೊಂಡಾಗ ನಮಗೆ ಇಲ್ಲಿ A34D, 35D, 36D ಅಂತೆಲ್ಲ ಬರ್ಕೊಂಡ್ರೆ A+35D = 143. ಸೊ ಸಮೀಕರಣ 1 ಸಿಕ್ತು, 2 ಸಿಕ್ತು. 1 ಮತ್ತು 2 ತೆಗೆದುಕೊಂಡ್ರೆ ಸೊ ಇಲ್ಲಿ A ಕಳೆದ್ರೆ ನಮಗೆ A ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 17D = 68. ಸೊ D = 4 ಬಂತು. ಸೊ ಡಿ ಗೊತ್ತಾಯಿತು ಅಂತ ಹೇಳಿದ್ರೆ ಸಮೀಕರಣ 1 ಅಥವಾ 2ಕ್ಕೆ ನಾವು ಡಿ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎ ಬೆಲೆನೂ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಏನು ಗೊತ್ತಾಯಿತು, 3 ಆಯಿತು. ಸೊ ಎ ಮತ್ತು ಡಿ ಗೊತ್ತಾದರೆ ಸಮೀಕರಣ ಬರೆಯೋದು ಭಾಳ ಈಸಿ. A, A+3, A+2D ಈ ಥರ ಬರ್ಕೊಂಡು ಹೋಗ್ತೀರಾ. ಸೊ ಅಲ್ಲಿಗೆ 3, 7, 11 ಆ್ಯಂಡ್ 15. ಸೊ ಇದು ಒಂದು ಸಮಾಂತರ ಶ್ರೇಣಿ ಆಗಿರುತ್ತೆ. ನೆಕ್ಸ್ಟ್ 35ನೇದು ರೇಖಾತ್ಮಕ ಸಮೀಕರಣ ಜೋಡಿಯ ನಕ್ಷೆಯನ್ನು ಸಹಾಯದಿಂದ ಬಿಡಿಸಿ. ಸೊ ಇಲ್ಲಿ 2 ಸಮೀಕರಣ ಕೊಟ್ಟಿದ್ದಾರೆ. ಫಸ್ಟ್ ಸಮೀಕರಣ ಬಡಿಸ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಕೊಡ್ತಾ ಹೋಗಿ ವೈ ಬೆಲೆ ಬರುತ್ತೆ. ಅದೇ ರೀತಿ 2 ಸಮೀಕರಣಗಳಿಗೂ ಎಕ್ಸ್ ಬೆಲೆ ಕೊಟ್ಟಾಗ ಎಕ್ಸಿಗಾದರೂ ವ್ಯಾಲ್ಯೂ ಕೊಡಿ, ವೈಗಾದರೂ ವ್ಯಾಲ್ಯೂ ಕೊಡಿ, ಈಸಿಯಾಗಿ ನೀವು ಮಾಡ್ಬೋದು. ಸೊ ಸಿಕ್ಕಿದಂತಹ ವ್ಯಾಲ್ಯೂಸ್ಗಳನ್ನು ನೀವು ತೆಗೆದುಕೊಂಡು ನಕ್ಷೆಯನ್ನು ಬಿಡಿಸ್ಬೇಕು. ಫಸ್ಟ್ ನೀವು ಬರಿಬೇಕಾಗಿರೋದು ಸ್ಕೇಲಲ್ಲಿ ಬರೆದು ಎಕ್ಸ್ ಅಕ್ಷ ಎಷ್ಟಿದೆ, ವೈ ಅಕ್ಷ ಎಷ್ಟಿದೆ ತಗೊಂಡು ಸೊ ನೀವೆರಡನ್ನು ಮಾರ್ಕ್ ಮಾಡಿ. ಸೊ ಮಾರ್ಕ್ ಮಾಡಿದಾಗ ಒಂದು ಪಾಯಿಂಟಲ್ಲಿ ಅದು ಮೀಟ್ ಆಗುತ್ತೆ. ಸೊ ಅದನ್ನೇ ಪರಿಹಾರ ಆಗಿರ್ತದೆ. ಸೊ ಇಲ್ಲಿ ಏನಾಗಿದೆ, ಎಕ್ಸ್ ವ್ಯಾಲ್ಯೂ 2, ಇದು 2 ಆಗಿರೋದ್ರಿಂದ x = 2, y = 2 ಬರೆದು ಬಿಟ್ರೆ ಈ ರೀತಿ ಗ್ರಾಫನ್ನು ಮಾಡಿದ್ರೆ ನಿಮಗೆ 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ ಮಕ್ಕಳ, ಕೋನ ನಿರ್ಧಾರಕ ಗುಣ ಪ್ರಮೇಯವನ್ನು ಕೇಳಿದ್ದಾರೆ ಮಕ್ಕಳ. ಇಂಪಾರ್ಟೆಂಟ್ ಕ್ವಶನ್. ಲಾಸ್ಟ್ ಪೇಪರಲ್ಲೂ ಇದೇ ಪ್ರಶ್ನೆಯನ್ನೇ ರಿಪೀಟ್ ಮಾಡಿದ್ದಾರೆ, ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್ 37ನೇ ಪ್ರಶ್ನೆ ಮಕ್ಕಳ, 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ. ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಗೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ. 2 ಹಗ್ಗಗಳ ಉದ್ದದ ವ್ಯತ್ಯಾಸ 8 ಮೀಟರ್ ಆಗಿದೆ. 2 ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ. ಹಾಗಾದರೆ 2 ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಈ ಕಂಬಕ್ಕೆ ಕಟ್ಟಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ. ಈ ಪಾಠದ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು 4 ಅಂಕಕ್ಕೇ ಕೇಳ್ತಾ ಇದ್ದಾರೆ. ತ್ರಿಕೋನಮಿತಿ ಅನ್ವಯದ ಮೇಲೆ 4 ಅಥವಾ 5 ಅಂಕಕ್ಕೆ ಕೇಳಿದ್ದಾರೆ. ಸೊ ಹಾಗಾಗಿ ಗಮನವಿಟ್ಟು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಮಗೆ ಎ ಪಿ ಗೊತ್ತಿಲ್ಲ, ಕಂಡುಹಿಡಿಬೇಕು. ಅದೇ ರೀತಿ ಸೊ ಅದನ್ನು ಎಕ್ಸ್ ಅಂತ ಎಕ್ಸ್ ಆಗಿರಲಿ. ಸೊ ಬಿ ಕ್ಯೂ ಏನಾಗುತ್ತೆ, x - 8 ಯಾಕೆ ಅಂತ ಹೇಳಿದ್ರೆ ಅದಕ್ಕಿಂತ 8 ಮೀಟರ್ ಕಡಿಮೆ ಅಂತ ಕೊಟ್ಟಿರೋದ್ರಿಂದ x - 8 ಆಯಿತು. ಹಾಗಾಗಿ ಇಲ್ಲಿ ನಮಗೊಂದು ತ್ರಿಭುಜ ಆಗಿದೆ ಮಕ್ಕಳ. ಏನದು ತ್ರಿಭುಜ AMP. ಸೊ ಈ ತ್ರಿಭುಜ AMP ಅಲ್ಲಿ sin 30 ಡಿಗ್ರಿ, ಯಾಕೆಂದರೆ ಇಲ್ಲಿ ಕೋನ ಇರೋದ್ರಿಂದ ವಿಲ್ ಗೆಟ್ sin 30 ಡಿಗ್ರಿ = AM / PA ಆಗುತ್ತೆ, ರೈಟ್. ಸೊ ಹಾಗಾಗಿ sin 30 ಅಂದರೆ 1/2, AM ಅಂದರೆ ಎಷ್ಟಿದೆ 37 / x. ಸೊ ಅಲ್ಲಿಗೆ x ವ್ಯಾಲ್ಯೂ ಏನಾಯಿತು 74 ಮೀಟರ್ ಆಯಿತು. ದೇರ್ಫೋರ್ BQ = x - 8. ಸೊ 74 - 8 ಮಾಡಿದರೆ ನಮಗೆ 66 ಆಯಿತು. ಅದೇ ರೀತಿ ತ್ರಿಭುಜ BMQ ನಲ್ಲಿ sin 30 ಡಿಗ್ರಿ = BM/BQ. ಸೊ
ನೀವು ಕನ್ಫ್ಯೂಷನ್ ಆಗ್ಬಿಡಿ. ಸಮ್ ಟೈಮ್ ಟ್ಯಾನ್ ತಗೋತಾರೆ, ಸಮ್ ಟೈಮ್ ಸೈನ್ ತಗೋತಾರೆ. ಯಾಕೆಂದ್ರೆ ನಮಗೆ ಯಾವ ವ್ಯಾಲ್ಯೂ ಕಂಡುಹಿಡಬೇಕು, ಎಲ್ಲಿದೆ ಅದು ಅಭಿಮುಖ ಬಾಹುನ ಪಾರ್ಶ್ವ ಬಾಹು ನೋಡ್ಕೊಳ್ಳಿ. ಅದು ನೋಡ್ಕೊಂಡು ನೀವು ಸೈನ್ ತಗೋಬೇಕಾ ಟ್ಯಾನ್ ತಗೋಬೇಕಾ ಡಿಸೈಡ್ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಸೈನ್ 30 ಅಂದರೆ 1/2 ಇಸ್ ಈಕ್ವಲ್ ಟು BM/66. ಸೊ BM ಇಸ್ ಈಕ್ವಲ್ಸ್ ಟು 33 ಮೀಟರ್ ಆಗುತ್ತೆ. ಹಾಗಾಗಿ ಎರಡೂ ಹಗ್ಗಗಳ ಉದ್ದ ಎಷ್ಟಾಯಿತು? 74 ಮೀಟರ್ ಮತ್ತು 66 ಮೀಟರ್ ಆಗಿದೆ. ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ 33 ಮೀಟರ್ ಎತ್ತರದಲ್ಲಿ ಕಟ್ಟಲಾಗಿದೆ. ಲಾಸ್ಟ್ ಕ್ವಶನ್ ಅಂಡ್ ಲಾಸ್ಟ್ ಮೇನ್ 5 ಅಂಕದ ಪ್ರಶ್ನೆ. ಒಂದು ಸರ್ಕಸ್ ಕಂಪನಿಯ ಟೆಂಟ್ ಅನ್ನ ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್, ಟೆಂಟ್ನ ಪಾದದ ವ್ಯಾಸ 30 ಮೀಟರ್ ಹಾಗೂ ಟೆಂಟ್ನ ಎತ್ತರ 17 ಮೀಟರ್ ಆಗಿದೆ. ಹಾಗಾದರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಹಾಗೂ ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿ. ಸೊ ಚಿತ್ರ ಇದೆ, ಚಿತ್ರವನ್ನು ಬರ್ಕೊಳ್ಳಿ ಮಕ್ಕಳ. ಸೊ ಕಂಪ್ಲೀಟ್ ಅದರ ಉದ್ದ ಸಿಲಿಂಡರ್ ಮತ್ತು ಇದ್ರದ್ದು ಉದ್ದಕ್ಕೊಂದು ಉದ್ದ ಸೇರಿದ್ರೆ 17 ಮೀಟರ್. ಸೊ ಬರೀ ಸಿಲಿಂಡರಿಗೆ ಬಂದರೆ 9 ಮೀಟರ್ ಇದೆ. ಸೊ ಅದರ ವ್ಯಾಸವನ್ನು ಸಹ ಕೊಟ್ಟಿದ್ದಾರೆ. ಆಗ ಬರ್ಕೊಳ್ಳೋಣ. ಸಿಲಿಂಡರ್ನ ವ್ಯಾಸ 30 ಮೀಟರ್, ಹಾಗಾಗಿ ತ್ರಿಜ್ಯ ಎಷ್ಟಾಗುತ್ತೆ? 15 ಮೀಟರ್ ಆಗುತ್ತೆ. ಎತ್ತರ ಕೊಟ್ಟಿದ್ದಾರೆ 9 ಮೀಟರ್. ಶಂಕುವಿನ ತ್ರಿಜ್ಯನೂ ಸಹ 15 ಮೀಟರೇ ಆಗುತ್ತೆ. ಹೆಚ್ಚೇನಾಗುತ್ತೆ? ಸೊ 17 - 9 ಮಾಡಿದರೆ 8 ಮೀಟರ್ ಆಗುತ್ತೆ. ಸೊ ಓರೆ ಎತ್ತರ ಗೊತ್ತಿಲ್ಲ, ಎಲ್ ಕಂಡಿಟ್ಕೊಳ್ಳೋಣ. L is equal to square root of h square plus r square. ಸೊ 8 square plus 15 square ಮಾಡಿದ್ರೆ ನಮಗೆ ಸ್ಕ್ವೇರ್ ರೂಟ್ ಆಫ್ 289 ಬರುತ್ತೆ. 289 ಅಂತ ಹೇಳಿದ್ರೆ ಅದು 17 ಆಯಿತು. ಹಾಗಾಗಿ L 17 ಮೀಟರ್. ಸೊ ನೆಲದ ವಿಸ್ತೀರ್ಣ ಫಸ್ಟ್ ಕಂಡುಹಿಡಿಯೋಣ. ಪೈ r ಸ್ಕ್ವೇರ್ ಆಗುತ್ತೆ. 22/7 × 15 × 15. ಸೊ ಅಲ್ಲಿಗೆ 707.14 ಮೀಟರ್ ಸ್ಕ್ವೇರ್ ಆಯಿತು. ಸೊ ಈಗ ಅವ್ರು ಕೇಳಿರೋದು ಇದು ಟೆಂಟ್ನ ಕಂಪ್ಲೀಟ್ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಟೆಂಟ್ನ ವಿಸ್ತೀರ್ಣ ಬೇಕು ಅಂದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನೂ ಬೇಕು. ಅದೇ ರೀತಿ ಲ್ಯಾಟ್ರಲ್ ಸರ್ಫೇಸ್ ಆಫ್ ಕೋನ್ ಸಹ ಬೇಕಾಗುತ್ತೆ. ಹಾಗಾಗಿ ಎರಡರದ್ದು ಸೂತ್ರ ಇದೆ, 2πRh + πRL. ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಮಕ್ಕಳ. ಯಾವ್ಯಾವ ಕ್ಯಾನ್ಸಲ್ ಆಗುತ್ತೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಾಮನ್ ಇರೋದ್ರಿಂದ ಕಾಮನ್ ಹೊರಗಡೆ ತೆಗೆದ್ರೆ 22/7 × 15 ಮಾಡಿದರೆ 2 × 9 + 17. ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಬರುವಂಥದ್ದು 35. 7 1s 7 5s. ಸೊ ಅಲ್ಲಿಗೆ ಡಿವೈಡ್ ಆಗುತ್ತೆ. ಉಳಿಯುವಂಥದ್ದು 22 × 15 × 5. ಸೊ ದರ್ಫೋರ್ ಕಂಪ್ಲೀಟ್ ಆ ಟೆಂಟ್ನ ವಿಸ್ತೀರ್ಣ ಎಷ್ಟಾಗಿದೆ? 1650 ಮೀಟರ್ ಸ್ಕ್ವೇರ್ ಆಗಿದೆ. ಹಾಗಾಗಿ ಮಕ್ಕಳ ನೀವು ಸಾಲ್ವ್ ಮಾಡಬೇಕಾದ್ರೆ ಪ್ರಶ್ನೆನ ನೀಟಾಗಿ ಓದ್ಕೊಳ್ಳಿ. ಏನನ್ನು ಕೊಟ್ಟಿದ್ದಾರೆ, ಏನನ್ನು ಕಂಡುಹಿಡಿಯಬೇಕು. ಸೊ ಇದು ಐಡಿಯಾಸ್ ಗೊತ್ತಾಯಿತು ಅಂದರೆ ಈಸಿಯಾಗಿ ನೀವು ಲೆಕ್ಕವನ್ನು ಬಿಡಿಸ್ಬೋದು. ಸೊ ಇಲ್ಲಿಗೆ ನಿಮಗೆ 2 ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ ಆನ್ಸರ್ಸನ್ನು ಬಿಡಿಸಾಗಿದೆ ಮಕ್ಕಳ ಗಣಿತದ್ದು. ಉಳಿದಂಥವನ್ನು ನಾನು ಈ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ಇಂಗ್ಲೀಷನ್ನು ಸಹ ಸರ್ ಅಪ್ಲೋಡ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋಸ್ಗಳು ನಿಮಗೆ ಯೂಸ್ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.